ಹೆಲೋ ವೆಲ್ಕಮ್ ಬ್ಯಾಕ್. ನಾನಿವತ್ತು ಮೊದಲನೇ ಬಾರಿ ಮರುವಾಯಿ ಸಾಂಬಾರು ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೆ. ಅದು ಹೇಗೆ ಮಾಡಿದೆ ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ ವಿಡಿಯೋದಲ್ಲಿ. ಮೊದಲು ಮರುವಾಯಿಯನ್ನು ತಂದ ತಕ್ಷಣ ಪಾತ್ರೆಯಲ್ಲಿ ಹಾಕಿ ಅದಕ್ಕೆ ನೀರು ಹಾಕಿ ಅದನ್ನು ಕ್ಲೀನಾಗಿ ವಾಶ್ ಮಾಡಿಕೊಳ್ಬೇಕು. 2ರಿಂದ 3 ಸಲ ನೀರು ಹಾಕಿ ಕ್ಲೀನಾಗಿ ವಾಶ್ ಮಾಡ್ಕೊಳ್ಬೇಕಾಗತ್ತೆ. ಯಾಕಂದರೆ ಅದರ ಮೇಲ್ಗಡೆ ಧೂಳಿನ ಕಣ ಮತ್ತು ಮರಳಿನ ಕಣಗಳು ಇರುತ್ತೆ, ಅದೆಲ್ಲ ಕ್ಲೀನಾಗಿ ಹೋಗಬೇಕು. ಅಲ್ಲಿ ತನಕ ಅದನ್ನು ನಾವು ಕ್ಲೀನಾಗಿ ತೊಳೆದಿಟ್ಕೊಬೇಕು. ಅದನ್ನು ತೊಳೆದಿರುವಂಥ ಮರುವಾಯಿಯನ್ನು ಒಂದು ಪಾತ್ರೆಯಲ್ಲಿ ತಗೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಕುದಿಲಿಕ್ಕೆ ಇಡಬೇಕು ಹೈ ಫ್ಲೇಮಲ್ಲಿ. ಅದು ಮರುವಾಯಿ ಕ್ಲೋಸ್ಡ್ ಇರುತ್ತಲ್ಲ, ಅದು ಆ್ಯಕ್ಚುಲಿ ಸ್ವಲ್ಪ ಬಿಸಿ ಆದರೆ ಒಂದು 2ರಿಂದ 5 ನಿಮಿಷ ಅದು ಕುದ್ರೆ ಅದು ಓಪನ್ ಅಪ್ ಆಗುತ್ತೆ. ಈ ಕಡೆ ನಾವು ಮಸಾಲ ರುಬ್ಬಲಿಕ್ಕೆ ಬೇಕಾಗುವಂತಹ 2 ಈರುಳ್ಳಿ, 2 ಟೊಮ್ಯಾಟೊ, ಸ್ವಲ್ಪ ಕಾಯಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ತಗೊಂಡಿದ್ದೀನಿ ಖಾರ ರುಬ್ಬುವ ಸಲುವಾಗಿ. ಇನ್ನೊಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ತಗೊಂಡು ಅದನ್ನು ಬಿಸಿ ಆಗಲಿಕ್ಕೆ ಬಿಡಬೇಕು. ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಜೀರಿಗೆಯನ್ನು ಆ್ಯಡ್ ಮಾಡಬೇಕು. ಅದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿರೋಂತಹ ಈರುಳ್ಳಿಯನ್ನು ನಾನು ಸೇರಿಸ್ತಾ ಇದ್ದೀನಿ. ಅದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಅದನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ನಂತರದಲ್ಲಿ ಅದಕ್ಕೆ ಸ್ವಲ್ಪ ಟೊಮ್ಯಾಟೊ ಮತ್ತು ಕಾಯಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಶುಂಠಿ ಎಲ್ಲವನ್ನು ಆ್ಯಡ್ ಮಾಡಿದ್ದೀನಿ. ಆ್ಯಡ್ ಮಾಡಿ ಸ್ವಲ್ಪ ಅದನ್ನು ಬಿಸಿ ಮಾಡಿಕೊಳ್ಬೇಕು. ಈ ಕಡೆ ನಾವು ಕುದಿಲಿಕ್ಕೆ ಇಟ್ಟಿರುವಂತಹ ಮರುವಾಯಿ ಅದು ಎಲ್ಲ ಓಪನ್ ಆಗಿದೆ, ಚಿಪ್ಪು ಓಪನ್ ಆಗಿದೆ. ಸೊ ಈ ಥರ ಕಾಣಿಸುತ್ತೆ ನಿಮಗೆ. ಈ ಥರ ಆದರೆ ಅದು ಅಲ್ಲಿಗೆ ಚಿಪ್ಪು ಓಪನ್ ಆಗಿದೆ ಅಂತ. ಈ ಕಡೆ ನಾವು ಇದನ್ನು ಬಿಸಿ ಮಾಡ್ಕೊಳ್ತಾ ಇದ್ದೀವಲ್ಲ, ಖಾರ ಮಾಡಲಿಕ್ಕೆ ಬೇಕಾಗುವಂತಹ ಮಸಾಲ ಪದಾರ್ಥ ರೆಡಿ ಮಾಡ್ಕೊಳ್ತಿದ್ದೀವಲ್ಲ, ಅದಕ್ಕೆ ನಾವು ಸ್ವಲ್ಪ ಅರಿಶಿಣ, ಸ್ವಲ್ಪ ಖಾರದ ಪುಡಿ ಮತ್ತು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಪುಡಿ ಅಂದರೆ ಧನಿಯಾ ಪುಡಿ ಮತ್ತು ಅದಕ್ಕೆ ಸ್ವಲ್ಪ ಗರಂ ಮಸಾಲ ಇಷ್ಟನ್ನು ಆ್ಯಡ್ ಮಾಡಿದ್ದೀನಿ. ಆ್ಯಕ್ಚುಲಿ ಈ ಬೇರೆ ವಿಡಿಯೋಸ್ಗಳಲ್ಲಿ ಎಲ್ಲ ಒಣಮೆಣಸಿನಕಾಯಿ, ಕರಿಬೇವು, ಟೊಮ್ಯಾಟೊ, ಈರುಳ್ಳಿ ಮತ್ತು ಅದನ್ನೆಲ್ಲ ಯೂಸ್ ಮಾಡ್ಕೊಂಡಿದ್ದಾರೆ. ಬಟ್ ನನಗೆ ಅಷ್ಟೊಂದು ನಮ್ಮ ಮನೇಲಿ ಆ್ಯಕ್ಚುಲಿ ಒಣಮೆಣಸಿನ್ಕಾಯಿ ಇರಲಿಲ್ಲ ಮತ್ತು ನನಗೆ ಅದನ್ನು ತಂದು ಮಾಡುವಷ್ಟು ಕೂಡ ಟೈಮ್ ಇರಲಿಲ್ಲ. ಸೊ ಏನಿದೆ ಅದರಲ್ಲೇ ಮಾಡಿದ್ದೀನಿ. ಖಾರ ನಾನು ಬೇಯಿಸ್ಕೊಂಡೆ ಅಲ್ಲ, ಅದನ್ನು ನಾವು ಮಿಕ್ಸಿ ಜಾರ್ಗೆ ಸ್ವಲ್ಪ ತಣಿಲಿಕ್ಕೆ ಬಿಟ್ಟು ಸ್ವಲ್ಪ ಕೂಲ್ ಆದಮೇಲೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಳ್ಬೇಕು, ಪೇಸ್ಟ್ ಮಾಡಿಕೊಳ್ಬೇಕು. ಈ ಪೇಸ್ಟನ್ನು ನಾವು ಮತ್ತೆ ಅದೇ ಬಾಣಲಿಯಲ್ಲೇ ಹಾಕಿ ಬೇಯಿಸ್ಕೊಳ್ಬೇಕು ಸ್ವಲ್ಪ. ಇದಕ್ಕೆ ಸ್ವಲ್ಪ ಈ ಖಾರದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಳ್ಬೇಕು. ಆ್ಯಕ್ಚುಲಿ ಬೇರೆ ನೀರನ್ನು ಆ್ಯಡ್ ಮಾಡೋದು ಬೇಡ. ನೀವು ಆ ಕಪ್ಪೆ ಚಿಪ್ಪು ಬೇಯಿಸಿರ್ತೀವಲ್ಲ, ಆ ನೀರನ್ನು ನಾವು ಆ್ಯಕ್ಚುಲಿ ಚೆಲ್ಲಬಾರ್ದು, ಅದನ್ನು ಹಾಗೆ ಇಟ್ಕೊಳ್ಬೇಕು. ಅದೇ ನೀರನ್ನು ಇಲ್ಲಿ ಯೂಸ್ ಮಾಡ್ಕೊಳ್ಳಿ ಸಾಂಬಾರಿಗೆ ಎಕ್ಸಸ್ ನೀರು ಬೇಕು ಅಂದಾಗ. ಚಿಪ್ಪನ್ನು ಸಪ್ರೇಟಾಗಿ ತೆಗೆದಿಟ್ಕೊಂಡು ಆ ನೀರನ್ನು ಸಪ್ರೇಟಾಗಿ ಇಟ್ಕೊಳ್ಳಿ. ಆದರೆ ಆ ನೀರನ್ನು ತೆಗೆಯುವಾಗ ಕೆಳಗಡೆ ಮರಳಿನ ಕಣ ಎಲ್ಲ ಸೆಟಲ್ ಆಗಿರುತ್ತೆ, ಅದನ್ನು ಮಾತ್ರ ಕೆಳಗಡೆ ಏನು ಮರಳಿನ ಕಣ ಸೆಟಲ್ ಆಗಿರುತ್ತೆ ಅದನ್ನು ಚೆಲ್ಬಿಡಿ. ಮೇಲೆ ನೀರಿರುತ್ತಲ್ಲ ಅದನ್ನು ಇಟ್ಕೊಂಡು ಈ ಥರ ಸಾಂಬಾರಿಗೆ ಆ್ಯಡ್ ಮಾಡ್ಕೊಳ್ಬೋದು. ಈಗ ಆ ಖಾರಕ್ಕೆ ಕಪ್ಪೆ ಚಿಪ್ಪನ್ನು ಆ್ಯಡ್ ಮಾಡಿದ್ದೀನಿ. ಇನ್ನು ಸ್ವಲ್ಪ ದಪ್ಪ ಬೇಕು ಗಸಿ ಥರ ಅಂತ ಅಂದರೆ ಇಷ್ಟೇ ಸಾಕು. ಇಲ್ಲ ಇನ್ನೂ ಸ್ವಲ್ಪ ಸಾಂಬಾರು ಥರ ಜಾಸ್ತಿ ಬೇಕು ಅಂತ ಅಂದರೆ ಅದಕ್ಕೆ ಇನ್ನೂ ಆ ನೀರನ್ನು ಜಾಸ್ತಿ ಹಾಕಿ ಆ್ಯಡ್ ಮಾಡಿ. ನಾನಿಲ್ಲಿ ಆ ಕಪ್ಪೆ ಚಿಪ್ಪಿನ ನೀರನ್ನು ಬಿಸಿ ಮಾಡಿದ್ವಲ್ಲ ಅದೇ ನೀರನ್ನೇ ಹಾಕ್ತಾಯಿದ್ದೀನಿ. ಅದನ್ನು ಹಾಕಿ ಸ್ವಲ್ಪ ಸಾಂಬಾರು ಥರ ಟೆಕ್ಸ್ಚರ್ ಬರೋ ಥರ ಮಾಡಿ ಅದನ್ನು ಸ್ವಲ್ಪ ಕುದಿಸಿ, ಒಂದು 10 ನಿಮಿಷ ಕುದಿಸಿ. ಅಲ್ಲಿಗೆ ನಮ್ಮ ಮರುವಾಯಿ ಸಾಂಬಾರು ರೆಡಿಯಾಗಿದೆ. ಇದು ನಾನು ಮೊದಲನೇ ಬಾರಿ ಟ್ರೈ ಮಾಡಿರೋದು. ಟ್ರೈ ಮಾಡಿದ
ತಿಂದ ಮೇಲೆ ನನಗೇನೋ ಒಂಥರ ಡಿಫ್ರೆಂಟ್ ಟೇಸ್ಟ್ ಅನ್ನಿಸ್ತು. ನಾನು ಫಸ್ಟ್ ಟೈಮ್ ತಿಂದಿರೋದಕ್ಕೆ ಹಾಗೆ ಅನಿಸ್ತಾ ಇರ್ಬೋದು. ಸ್ವಲ್ಪ ಸಿಹಿ ಸಿಹಿ ಟೇಸ್ಟ್ ಅಂತ ಅನ್ನಿಸ್ತು. ಇದು ನನ್ನ ಮರವಾಯಿ ಸಾಂಬಾರ್, ಫಸ್ಟ್ ಟೈಮ್ ಟ್ರೈ ಮಾಡಿರೋ ಮರವಾಯಿ ಸಾಂಬಾರ್. ಚೆನ್ನಾಗಿತ್ತು ಆ್ಯಕ್ಚುಲಿ. ಸ್ವಲ್ಪ ಸಿಹಿ ಸಿಹಿ ಏನೋ ಒಂದು ಡಿಫ್ರೆಂಟ್ ಟೇಸ್ಟ್ ಅನ್ನಿಸ್ತು. ಓಕೆ, ಪರವಾಗಿಲ್ಲ, ನೀವು ಕೂಡ ಟ್ರೈ ಮಾಡಿ.